A big hi to all my honorable viewers and all my fourth semester students of BA, BSc, BCom, BCA, BBM streams of Tumkur, University Tumkur. I am your English teacher P. Raghavendra, Associate Professor of English in Government First Grade College, Tumkur. This paper, Communication Skills, is an open elective paper for the fourth semester students of Tumkur University, Tumkur. And the paper Communication Skills comes under non-core subject. Let me make it very clear. So today I am going to come out with video number 7, the 7th part of communication skills. In the previous video, I completed barriers to communication in 2 parts, and today I am going to take up listening skills, which are very important. Listening skills. And you must know the difference between listening and hearing. Listening and hearing. HEARING. Hearing ಅಂದ್ರೆ ಕಿವಿಗೊಟ್ಟು ಕೇಳಿಸ್ಕೊಳ್ಳೋದು. ಕಿವಿಟ್ಟು ಕೇಳಿಸ್ಕೊಂಡ್ರೆ hearing ಅಂತೀವಿ. Listening is done with lot of concentration, with lot of attentiveness, with lot of sincerity, honesty, lot of promptness, and if you are sincere in listening, you will understand everything the speaker is speaking. So, listening is not easy. Listening is hard work. Effective listening is hard work. ಒಳ್ಳೆಯ ಆಲಿಸುವಂತಹ ಒಂದು ಕೌಶಲ್ಯ ಇದೆ ಅಲ್ಲ, ಅದು ಕಷ್ಟಪಟ್ಟು ಪಡ್ಕೋಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಲಿಸ್ನಿಂಗ್ ಈಸ್ ನಾಟ್ ಈಸಿ. ಆ್ಯಂಡ್ ಇಫ್ ಯು ವಾಂಟ್ ಟು ಲಿಸನ್ ಕೇರ್ಫುಲಿ, ಇಫ್ ಯು ವಾಂಟ್ ಟು ಲಿಸನ್ ಅಟೆಂಟಿವ್ಲಿ, ದಿ ಬಾಡಿ ಲ್ಯಾಂಗ್ವೇಜ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯುವರ್ ಪಾಸ್ಚರ್, ನಾವು ಕೂತ್ಕೊಳ್ಳುವ ಒಂದು ಭಂಗಿ ಹೇಗಿರಬೇಕು, ಮತ್ತು ಐ ಕಾಂಟ್ಯಾಕ್ಟ್ ಹೇಗಿರಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿರಬೇಕು, ಜೆಸ್ಚರ್ಸ್ ಹೇಗಿರಬೇಕು. When we are listening to a speaker speaking, when we listen to a communicator communicating to us on any subject, this body language plays a very important role. Hangagi, listening is key to success in many organizations. ಹಲವು ಆರ್ಗನೈಸೇಷನ್ಸ್ ಅಲ್ಲಿ ಮೇಲಿಂದ ಕೆಳಗವರೆಗೆ ಅಂದ್ರೆ ಏನೋ, ರೈಟ್ ಫ್ರಮ್ ವರಿಷ್ಠರಿಂದ ಆರ್ಡಿನರಿ ವರ್ಕರ್ಸ್ವರೆಗೆ ಪ್ರತಿಯೊಬ್ಬರು ಹೆಚ್ಚು ಕೇಳಿಸ್ಕೋಬೇಕಂತೆ. ಅದೇ ಯಶಸ್ಸಿನ ಗುಟ್ಟು. ಇಫ್ ಯು ಆರ್ ಎ ಪುವರ್ ಲಿಸನರ್, ಯು ವಿಲ್ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಪುವರ್ ಲಿಸನಿಂಗ್ ಲೀಡ್ಸ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಲಿಸನಿಂಗ್ ಸ್ಕಿಲ್ಸ್ ಸ್ವಲ್ಪ ಎಲ್ಲರೂ ಆಸಕ್ತಿ ವಹಿಸೋಣ, ನನ್ನನ್ನು ಸೇರಿಸ್ಕೊಂಡು. ಯಾಕೆಂದರೆ ಇಫ್ ಯು ವಾಂಟ್ ಟು ಲಿಸನ್ ಟು ಎ ಪರ್ಸನ್ ಸ್ಪೀಕಿಂಗ್ ಟು ಯು ವಿತ್ ಲಾಟ್ ಆಫ್ ಕಾನ್ಸಂಟ್ರೇಷನ್, you have to keep your ears open anತಾರೆ. For effective listening, we have to keep our ears open ante, not our eyes open. We have to keep our ears open. So what these listening skills are and how should we develop or practice these listening skills ಅನ್ನೋದನ್ನು I'll take you straight away to the topic and explain everything to you. ಇಲ್ಲಿ ನೋಡಿ, ಲಿಸ್ನಿಂಗಲ್ಲಿ ಆನೆಸ್ಟ್ ಲಿಸ್ನಿಂಗ್ ಬಗ್ಗೆ ನಿಮ್ಗೆ ನಾನು ಪಿಕ್ಚರ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ. ದಿಸ್ ಈಸ್ ಅಟೆಂಟಿವ್ ಲಿಸ್ನಿಂಗ್. ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು, ಎಲ್ಲ ಅರ್ಥ ಆಗುತ್ತೆ, ಆಲಿಸುವುದು. ಅಟೆಂಟಿವ್ ಲಿಸ್ನಿಂಗ್, ಆನೆಸ್ಟ್ ಲಿಸ್ನಿಂಗ್, ಸಿನ್ಸಿಯರ್ ಲಿಸ್ನಿಂಗ್, ಶೋಯಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್. ನೋಡಿದ್ರ ಇನ್ನೊಂದು ತೋರಿಸ್ತೀನಿ ನೋಡಿ. ಆ್ಯಂಡ್ ಲುಕ್ ಅಟ್ ದ ಫೇಶಿಯಲ್ ಎಕ್ಸ್ಪ್ರೆಷನ್, ಬಾಡಿ ಲ್ಯಾಂಗ್ವೇಜ್ ನೋಡಿ. ಅಲ್ಲಿ
ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಗಿದೆ ನೋಡಿ, ಮುಖದಲ್ಲಿ ಸಂತಸವಿದೆ, ಐ ಕಾಂಟ್ಯಾಕ್ಟ್ ನೋಡಿ, ಎಲ್ಲರ ಕಣ್ಣು ಸ್ಪೀಕರ್ ಮೇಲೇ ಇದೆ ಇಲ್ಲಿ, ಹೌದಾ? ಮತ್ತು ಮುಖದಲ್ಲಿ ಮಂದಹಾಸ ಇದೆ ನೋಡಿ. ಲುಕ್ ಅಟ್ ದ ಸ್ಮೈಲ್ ಆನ್ ದ ಫೇಸ್, ಲುಕ್ ಅಟ್ ಐ ಕಾಂಟ್ಯಾಕ್ಟ್, ಕಣ್ಣಲ್ಲಿ ಹೊಳಪು ನೋಡಿ. ಆಮೇಲೆ ಪಾಶ್ಚರ್ ಭಂಗಿ ನೋಡಿ, ಆ ಹುಡುಗ ಗಲ್ಲದ ಕೆಳಗಡೆ ಕೈ ಇಟ್ಕೊಂಡು ಆಸಕ್ತಿಯಿಂದ ಕೇಳಿಸ್ಕೊತಾ ಇದ್ದಾನೆ ನೋಡಿ. ಮುಖದಲ್ಲಿ ಮಂದಹಾಸ, ಎಲ್ಲರ ಕಣ್ಣುಗಳು ಲಿಸ್ನರ್ ಮೇಲೆ ಇದೆ. ಈ ರೀತಿ ಇದ್ದರೆ ಯು ಶುಡ್ ಪ್ರಾಕ್ಟೀಸ್ ದಿಸ್, ಅಥವಾ ವಿ ಶುಡ್ ಪ್ರಾಕ್ಟೀಸ್ ದೀಸ್ ಲಿಸ್ನಿಂಗ್ ಸ್ಕಿಲ್ಸ್. ನೆಕ್ಸ್ಟ್ ನೋಡಿ, ಇದೊಂದು ಅಟೆಂಟಿವ್ ಲಿಸ್ನಿಂಗ್ ಅಂತಾರೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳೋದು ನೋಡಿ. ಮುಖದಲ್ಲಿ ಹೇಗೆ ಕೂತ್ಕೊಂಡಿದ್ದಾರೆ, ಹೇಗೆ ಕೇಳಿಸ್ಕೋತಾ ಇದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಪೂವರ್ ಲಿಸ್ನಿಂಗ್ ನೋಡಿ, ಪೂವರ್ ಲಿಸ್ನಿಂಗ್ ಇದು ಈ ರೀತಿ ಇರುತ್ತೆ, ಆಕಳಿಸ್ತಾ ಇರೋದು. ಇದನ್ನೆಲ್ಲ ನಾವು ಮಾಡಿದ್ದೀವಲ್ವಾ, ಹಲವು ಬಾರಿ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಯಾಕೆಂದರೆ ವಿ ಆರ್ ಆಲ್ ವೆರಿ ಪೂವರ್ ಲಿಸ್ನರ್ಸ್. ವಿ ಆರ್ ವೆರಿ ಗುಡ್ ಸ್ಪೀಕರ್ಸ್, ಬಟ್ ವಿ ಆರ್ ವೆರಿ ಪೂವರ್ ಲಿಸ್ನರ್ಸ್. ಇಲ್ಲಿ ನೋಡಿ, ಅವನು ನೋಡಿ ಹೆಂಗೆ ಕೂತ್ಕೊಂಡಿದ್ದಾನೆ. ಈ ಪಾಶ್ಚರ್ ನೋಡಿ, ಆ ಭಂಗಿ ನೋಡಿ, ಅವನಿಗೇನು ಆಸಕ್ತಿ ಇಲ್ಲ ಅಂತ ಅರ್ಥ ಹುಡುಗನಿಗೆ. ವೆರಿ ಪೂವರ್ ಲಿಸ್ನಿಂಗ್ ಇದು. ಆ ಬಾಡಿ ಲ್ಯಾಂಗ್ವೇಜ್ ನೋಡಿ, ಇಲ್ಲಿ ನೋಡಿ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ, ಎಲ್ಲೋ ಇದ್ದಾನೆ. ಲುಕ್ ಅಟ್ ದಿಸ್ ನೋಡಿ, ಅದು ಆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ಆತ. ಈಸ್ ಕಮ್ಯುನಿಕೇಟಿಂಗ್ ಸಮಥಿಂಗ್, ಶಿ ಈಸ್ ನಾಟ್ ಲಿಸ್ನಿಂಗ್. ಈಕಿ ಬೇರೆ ಕಡೆ ಇದೆ ಗಮನ. ಬಾಡಿ ಲ್ಯಾಂಗ್ವೇಜು, ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡಿ, ಅಲ್ಲಿ ಆಸಕ್ತಿನೇ ಇಲ್ಲ ಆ ಮಗುವಿನ ಮುಖದಲ್ಲಿ, ಆ ಹುಡುಗಿಯ ಮುಖದಲ್ಲಿ. ದಿಸ್ ಈಸ್ ಪೂರ್ ಲಿಸ್ನಿಂಗ್ ಅಂತಾರೆ. ಸೊ ಲಿಸ್ನಿಂಗ್ ಈಸ್ ಹಾರ್ಡ್ ವರ್ಕ್. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಲಿಸ್ನಿಂಗ್ ಸ್ಕಿಲ್ಸ್, ಆಲಿಸುವ ಕೌಶಲ್ಯಗಳು. ಇಲ್ಲಿ it is a huge misconception that more talking equals better communication ಅಂತಾರೆ. It is a huge misconception. ಮಿಸ್ಕಾನ್ಸೆಪ್ಷನ್ ಅಂದರೆ ತಪ್ಪು ಗ್ರಹಿಕೆ, ತಪ್ಪು ತಿಳುವಳಿಕೆ. ಅರ್ಥವಾಗ್ತಾಯಿದೆ? ಮಿಸ್ಕಾನ್ಸೆಪ್ಷನ್. ಹ್ಯೂಜ್ ಅಂದರೆ ದೊಡ್ಡದು, ಅತಿ ದೊಡ್ಡದಾದ ಒಂದು ದೊಡ್ಡ ತಪ್ಪು ಏನಪ್ಪ, ತಪ್ಪು ಗ್ರಹಿಕೆ ಏನಪ್ಪ ನಮ್ಮಲ್ಲಿ ಅಂದರೆ ದ್ಯಾಟ್ ಮೋರ್ ಟಾಕಿಂಗ್ ಈಕ್ವಲ್ಸ್ ಬೆಟರ್ ಕಮ್ಯುನಿಕೇಷನ್. ಮೋರ್ ಟಾಕಿಂಗ್, ಹೆಚ್ಚು ಮಾತಾಡಿದರೆ ಒಳ್ಳೆಯ ಕಮ್ಯುನಿಕೇಷನ್ ಆಗುತ್ತೆ. ಅಂದ್ರೇನು? ಸ್ಪೀಕರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ವಿ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದ ಸ್ಪೀಕರ್ and we say that if the speaker speaks more, they would be better communication. ಮಾತನಾಡುವವನು ಹೆಚ್ಚು ಮಾತಾಡ್ಬಿಟ್ರೆ ಒಳ್ಳೆ ಕಮ್ಯುನಿಕೇಷನ್ ಆಗುತ್ತೆ ಅಂತ. ಅದು ಒಂದು ದೊಡ್ಡ ತಪ್ಪು ತಿಳುವಳಿಕೆ, ತಪ್ಪು ಗ್ರಹಿಕೆ ಅನ್ನುವ ಮಾತಿನೊಂದಿಗೆ ನಾವು ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಲಿಸ್ನಿಂಗ್ ಸ್ಕಿಲ್ಸ್, ಎವ್ರಿಬಡಿ ಹ್ಯಾಸ್ ಟು ಲಿಸನ್ ವೆರಿ ಕೇರ್ಫುಲಿ. ಅರ್ಥ ಆಗ್ತಾ ಇದೆಯಾ? ನಮ್ಮ ಶ್ರೀಮಠದ ಶಿವಕುಮಾರ ಮಹಾಸ್ವಾಮಿಗಳು ಹೇಗೆ ಕೇಳಿಸ್ಕೋತಾರೆ ನೋಡ್ಕೊಳ್ಳಿ ನೀವು. ಎಲ್ಲ ಮೀಟಿಂಗ್ಸಲ್ಲಿ ಹೆಂಗೆ ಕೇಳಿಸ್ಕೊತಿದ್ರು ಅಂದರೆ, ಈ ವಾಸ್ ಎ ಫ್ಯಾಬ್ಯುಲಸ್ ಲಿಸ್ನರ್. ಮುಖ್ಯ ಅತಿಥಿಗಳು ಯಾವುದೇ ಏನೇ ಮಾತಾಡಲಿ ಪ್ರತಿಯೊಂದು ಕೂಡ ಅವರ ಗಮನಕ್ಕೆ ಹೋಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ವಿ ಹ್ಯಾವ್ ಟು ಟೇಕ್ ಸಚ್ ಗ್ರೇಟ್ ಪೀಪಲ್ ಆ್ಯಸ್ ಅವರ್ ರೋಲ್ ಮಾಡೆಲ್ಸ್. ನೋಡಿ, ಅದಕ್ಕೆ ಎಫೆಕ್ಟಿವ್ ಲಿಸ್ನಿಂಗ್ ಅಂತಾರೆ. ಪರಿಣಾಮಕಾರಿಯಾದಂತಹ ಒಂದು ಆಲಿಸುವ ವಿಧಾನವು ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ನೀಡ್. ಅದೇ ನಮಗೆ ಅವಶ್ಯಕತೆ ಇದೆ. ನೀಡ್ ಅಂದರೆ ಅವಶ್ಯಕತೆ. ಬಟ್ ಎಫೆಕ್ಟಿವ್ ಲಿಸ್ನಿಂಗ್ ಈಸ್ ಎಕ್ಸಾಕ್ಟ್ಲಿ ಸರಿಯಾಗಿ ನಮಗೆ ಬೇಕಾಗಿದೆ, ಅವಶ್ಯಕತೆ ಇದೆ. ಏನಾಗಲು? ಟು ಬಿಕಮ್ ಎ ಬೆಟರ್ ಕಮ್ಯುನಿಕೇಟರ್. ಒಳ್ಳೆ ಕಮ್ಯುನಿಕೇಟರ್ ಆಗಬೇಕಂದ್ರೆ ಬರೀ ಟಾಕಿಂಗ್ ಇದ್ದರೆ ಸಾಲದು, ಟಾಕಿಂಗಿಂತಲೂ ಎಫೆಕ್ಟಿವ್ ಲಿಸ್ನಿಂಗ್ ಇರಬೇಕು ಅಂತಾನೆ. ಅರ್ಥವಾಗ್ತಾ ಇದೆಯಾ? ಸೊ ಇಫ್ ಯು ವಾಂಟ್ ಟು ಬಿಕಮ್
very effective communicators, we should first become effective listeners. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ಮತ್ತೊಂದು ಸಲ ಓದ್ಬಿಡ್ತೀನಿ. It is a huge misconception. It is a huge misconception that more talking is equal to better communication ಅಂತ. But we should know that effective listening is exactly what we need to become a better communicator. Points ಕೊಟ್ಟಿದ್ದೀನಿ ನೋಡಿ. ಇಂಪಾರ್ಟೆನ್ಸ್ ಆಫ್ ಲಿಸನಿಂಗ್ ಸ್ಕಿಲ್ಸ್. ಲಿಸನಿಂಗ್ is a vitally important skill. ಲಿಸನಿಂಗ್ is a vitally ಅತ್ಯಗತ್ಯವಾದಂತಹ ಒಂದು ಸ್ಕಿಲ್. ಅದು ಅತ್ಯಗತ್ಯವಾಗಿ ಬೇಕಾಗಿರುವಂತಹ, ಪ್ರಮುಖವಾಗಿ ಬೇಕಾಗಿರುವಂತಹ ಸ್ಕಿಲ್, ಕೌಶಲ್ಯ ಏನಪ್ಪ ಅಂದರೆ ಲಿಸನಿಂಗ್. ಲಿಸನಿಂಗ್ ಈಸ್ ಅ ವೈಟಲಿ ಇಂಪಾರ್ಟೆಂಟ್ ಸ್ಕಿಲ್. ಆ್ಯಂಡ್ ಒನ್ ಕೀ ಟು ಸಕ್ಸಸ್ಫುಲ್ ಬಿಸ್ನೆಸ್ ಈಸ್ ಕೇರ್ಫುಲ್ ಲಿಸನಿಂಗ್. ನೋಡಿ, ಕೀ ಟು ಸಕ್ಸಸ್ಫುಲ್ ಬಿಸ್ನೆಸ್ ಅರ್ಥ ಆಗ್ತಾ ಇದೆ. ಯಶಸ್ಸಿನ ಗುಟ್ಟು ಇದು. ಯಶಸ್ವಿಯಾಗಿ ನಾವು ವ್ಯಾಪಾರವನ್ನು, ಬಿಸ್ನೆಸ್ಸನ್ನು ನಡೆಸಬೇಕು ಅಂದರೆ ಅದರ ಗುರಿ ಏನಪ್ಪ, ಅದರ ಒಂದು ಗುಟ್ಟು ಏನಪ್ಪ, ಕೀ ಅಂದರೆ ಗುಟ್ಟು ಏನಪ್ಪ ಅಂದರೆ ಕೇರ್ಫುಲ್ ಲಿಸ್ನಿಂಗ್. ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು ನಾವು. ಬಟ್ ಬಹಳಷ್ಟು ಮಂದಿ ನಾವು ಕೇಳಿಸ್ಕೊಳ್ಳುವುದಿಲ್ಲ. ಆದರೆ ಆರ್ಗನೈಸೇಷನ್ಸಲ್ಲಿ ಒಂದು ಉದಾಹರಣೆಗೆ ಆತ ಪರ್ಸೆಂಟೇಜ್ ಕೊಡ್ತಾನೆ, ಒಬ್ಬ ವಿಮರ್ಶಕ. ಅದನ್ನು ನಿಮಗೆ ನಾನು ಬರೆದಿದ್ದೇನೆ, ತೋರಿಸ್ತೀನಿ ನೋಡಿ ಆಮೇಲೆ. ನೋಡಿ, ಲಿಸನಿಂಗ್ ಎಫೆಕ್ಟಿವ್ಲಿ ಈಸ್ ಹಾರ್ಡ್ ವರ್ಕ್. ಅರ್ಥ ಆಗ್ತಾ ಇದೆಯಾ? ಲಿಸನಿಂಗು ಬಹುಮುಖ್ಯವಾಗಿ ಪರಿಣಾಮಕಾರಿ ಆಗಬೇಕಂದ್ರೆ ಅದು ಹಾರ್ಡ್ ವರ್ಕ್. ಅದಷ್ಟು ಈಸಿಯಾಗಿ ಬರುವುದಲ್ಲ, ಅದು ಪರಿಶ್ರಮ ಮಾಡಲೇಬೇಕು ನಾವು. ಲಿಸ್ನಿಂಗ್ ಯಾಕೆ ಪರಿಶ್ರಮ ಮಾಡಬೇಕಂದ್ರೆ ಲಿಸ್ನಿಂಗ್ ಅಕರ್ಸ್ ಮೋರ್ ಫ್ರೀಕ್ವೆಂಟ್ಲಿ. ನೋಡಿ, ನೀವು ಎಲ್ಲೇ ತಗೊಳ್ಳಿ, ನೀವು ಕಾಲೇಜಲ್ಲಿ, ಕ್ಲಾಸ್ ರೂಮಲ್ಲಾಗಲಿ, ಕಾಲೇಜಲ್ಲಾಗಲಿ, ಅಥವಾ ಎಲ್ಲೇ ಆಗಲಿ, ಮನೆಯಲ್ಲಾಗಲಿ, ಅಥವಾ ಒಂದು ಸಂಸ್ಥೆಯಲ್ಲಾಗಲಿ, ಆರ್ಗನೈಸೇಷನಲ್ಲಾಗಲಿ, ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟಲ್ಲಾಗಲಿ, ಒಂದು ಶಾಪಲ್ಲಾಗಲಿ, ಎಲ್ಲೇ ಆಗಲಿ, ಲಿಸ್ನಿಂಗ್ ಅಕ್ಕರ್ಸ್ ಅಂದ್ರೇನು ಉಂಟಾಗುತ್ತದೆ. ಹೇಗೆ? ಮೋರ್ ಫ್ರೀಕ್ವೆಂಟ್ಲಿ, ಹೆಚ್ಚು ನಿರಂತರವಾಗಿ ಕೇಳಿಸಿಕೊಳ್ಳುವುದನ್ನು ನಾವು ಮಾಡ್ತೀವಿ ಜಾಸ್ತಿ. ಯಾವುದಕ್ಕಿಂತಲೂ ದ್ಯಾನ್ ಸ್ಪೀಕಿಂಗ್, ರೀಡಿಂಗ್ ಆರ್ ರೈಟಿಂಗ್. ಮಾತನಾಡೋದಕ್ಕಿಂತಲೂ, ಓದುವುದಕ್ಕಿಂತಲೂ, ರೈಟಿಂಗ್ಗಿಂತಲೂ ಹೆಚ್ಚು ನಿರಂತರವಾಗಿ ಅಲ್ಲಿ ಸಂಭವಿಸುವುದು, ಅಕ್ಕರ್ಸ್ ಅಂದರೆ ಸಂಭವಿಸುವುದು ಯಾವುದಪ್ಪ ಅಂದರೆ ಆಲಿಸುವುದು, ಲಿಸನಿಂಗ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅದಕ್ಕೆ ಹೇಳ್ತೀವಿ ನಾವು, ದ ಬೆಟರ್ ವಿ ಲಿಸನ್, ಎಷ್ಟು ಉತ್ತಮವಾಗಿ ನಾವು ಕೇಳಿಸ್ಕೋತೀವೋ, ದ ಲಕ್ಕಿಯರ್ ವಿ ವಿಲ್ ಗೆಟ್, ನಾವು ಅಷ್ಟೇ ಅದೃಷ್ಟವಂತರಾಗಿ ಇರ್ತೀವಿ. ಯಾಕೆ? ನಮಗೆ ಲಾಭ ಬರುತ್ತೆ ಯಾವತ್ತೂ ಅಷ್ಟೇ ಆಲಿಸ್ತಾ ಹೋಗ್ಬೇಕು. ನೋಡಿ, ಸಕ್ಸಸ್ಫುಲ್ ಮ್ಯಾನೇಜರ್ಸ್ ಆರ್ ವೆರಿ ಎಫೆಕ್ಟಿವ್ ಲಿಸ್ನರ್ಸ್ ಅಂತೆ. ಸಕ್ಸಸ್ಫುಲ್ ಪ್ರಿನ್ಸಿಪಲ್ಸು, ಸಕ್ಸಸ್ಫುಲ್ ಮ್ಯಾನೇಜರ್, ಪ್ರಿನ್ಸಿಪಲ್ ಈಸ್ ಆಲ್ಸೋ ಎ ಮ್ಯಾನೇಜರ್. So successful managers are always very effective listeners. ಅದಕ್ಕೆ ಹೇಳ್ತಾರೆ, ದ ಬೆಟರ್ ವಿ ಲಿಸನ್, ದ ಲಕ್ಕಿಯರ್ ವಿ ವಿಲ್ ಗೆಟ್. ಈವನ್ ಇಂಟರ್ವ್ಯೂಸ್ಗೆ ಹೋದರೂ ಕೂಡ, ಸಂದರ್ಶನಕ್ಕೆ ಹೋದರೂ ಕೂಡ, ಅಲ್ಲಿ ಆ ಸಂದರ್ಶನಕಾರರು ಕೇಳುವ ಪ್ರಶ್ನೆಗಳನ್ನು ನಾವು ಕೇಳಿಸ್ಕೋಬೇಕು. ನಮ್ಮಲ್ಲಿ ಭಯ ಇದ್ಬಿಟ್ರೆ, ಆತಂಕ ಇದ್ದರೆ ಅವರು ಹೇಳುವುದನ್ನು ನಮ್ಮ ಕಿವಿಗೆ ಬೀಳೋದೇ ಇಲ್ಲ. ಅವಾಗೇನಾಗುತ್ತೆ? ಆತಂಕಕ್ಕೆ ದಾರಿ ಆಗುತ್ತೆ. ಆವಾಗ ನಾವು ಸೆಲೆಕ್ಟ್ ಆಗಲ್ಲ. ಅದಕ್ಕೆ ಯಾರೇ ಏನು ಹೇಳಿದ್ರು, ಅಪ್ಪ ಏನು ಹೇಳಿದ್ರು, ಅಮ್ಮ ಏನು ಹೇಳಿದ್ರು, ಕೇಳಿಸ್ಕೊಳ್ಳೋರಾಗಿರ್ಬೇಕು ನಾವು. ಭಾಳಷ್ಟು ಮಂದಿ ಕೇಳಿಸ್ಕೊಳ್ಳೋದಿಲ್ಲ, ನನ್ನನ್ನು ಒಳಗೊಂಡಂತೆ ಭಾಳಷ್ಟು ಮಂದಿ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು. ನಾನು ಸ್ವಲ್ಪ ಮಟ್ಟಿಗೆ ಪಡಿಸ್ಕೊಳ್ಳಿದ್ದೇನೆ, ಇನ್ನೂ ಸರಿಪಡಿಸ್ಕೊಳ್ತಾ ಹೋಗ್ಬೇಕು ನಾವು. ವಿ ಶುಡ್ ಕೀಪ್ ಇಂಪ್ರೂವಿಂಗ್ ಅಪಾನ್ ಅವರ್ ಲಿಸನಿಂಗ್ ಸ್ಕಿಲ್ಸ್ ಟು ಗೆಟ್ ಲಕ್ಕಿಯರ್ ಅಂಡ್ ಲಕ್ಕಿಯರ್ ಎವ್ರಿ ಡೇ. So the better we listen, the luckier we will get. ನೋಡಿ, ಒನ್ ಮೇಜರ್ ರೀಸನ್ ಯಾಕೆ ನಾವು ಕೇಳುಗರಾಗಿರ್ಬೇಕಪ್ಪ, ಆಲಿಸುವವರಾಗಿರ್ಬೇಕಪ್ಪ ಅಂದರೆ ಅದರ ಬಹುದೊಡ್ಡ ಕಾರಣ
ಒಂದೇ ಒಂದು ದೊಡ್ಡ ಕಾರಣ, ಒನ್ ಮೇಜರ್ ರೀಸನ್ ವೈ ಲಿಸ್ನಿಂಗ್ ಈಸ್ ಸೋ ಇಂಪಾರ್ಟೆಂಟ್ ಈಸ್ ಟೈಮ್. ನಾನು ಹೇಳಿದ್ನ ನಿಮಗೆ, ಟೈಮ್ ಈಸ್ ಮನಿ. ಕಾಲವನ್ನು ನಾವು ಸರಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಇಲ್ಲಾಂದರೆ ಸಮಯ ವೇಸ್ಟ್ ಆಗುತ್ತೆ. ಅದಕ್ಕೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಪೂರ್ ಲಿಸ್ನಿಂಗ್ ಆದರೆ, ಸರಿಯಾಗಿ ಓದದೇ ಇದ್ರೆ ಏನಾಗುತ್ತೆ ಅನ್ನೋದನ್ನು, ಇಲ್ಲಿ ಒಂದು ಸಂಭಾಷಣೆ ನಡೀತಾ ಇದೆ, ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. I told him we were meeting this Tuesday, not next Tuesday. Now we have to reschedule the meeting. It will cost us a week's time and we may not make the deadline. ನೋಡಿ, I told him we were meeting this Tuesday. ಅದನ್ನು ನಾನು ಹೇಳಿದೆ, ಈ ಒಂದು ಮಂಗಳವಾರ ಭೇಟಿ ಆಗೋಣ ಅಂತ, ನಾಟ್ ನೆಕ್ಸ್ಟ್ ಟ್ಯೂಸ್ಡೇ. ನೆಕ್ಸ್ಟ್ ಟ್ಯೂಸ್ಡೇ ಅಂತ ಅಲ್ಲ, ಬಟ್ ಅವನೇನು ಮಾಡ್ಕೊಂಡಿದ್ದಾನೆ, ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಮುಂದಿನ ಮಂಗಳವಾರ ಅಂದ್ಕೊಂಡಿದ್ದಾನೆ. ಈ ಮಂಗಳವಾರ ಅಂತ ಇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಮಂಗಳವಾರ ಆತ ಬರಲಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ, ಎಲ್ಲ ರೀಶೆಡ್ಯೂಲ್ ಮಾಡಬೇಕು, ಮೀಟಿಂಗ್ ಎಲ್ಲ ಪುನಃ ಅದರ ಒಂದು ಏನು ಸಮಯವನ್ನು ಮತ್ತೆ ರೂಪಿಸಬೇಕಾಗತ್ತೆ, ಮತ್ತು ಸಮಯವೆಲ್ಲ ವೇಸ್ಟ್ ಆಗುತ್ತೆ. ನೋಡಿ, ಹೇಳ್ತಾಳೆ ಅವಳು, ಐ ಟೋಲ್ಡ್ ಹಿಮ್ ವಿ ವರ್ ಮೀಟಿಂಗ್ ದಿಸ್ ಟ್ಯೂಸ್ಡೇ, ನಾಟ್ ನೆಕ್ಸ್ಟ್ ಟ್ಯೂಸ್ಡೇ. ನಾವು ವಿ ಹ್ಯಾವ್ ಟು ರೀಶೆಡ್ಯೂಲ್ ದ ಮೀಟಿಂಗ್. ಇಡೀ ಮೀಟಿಂಗನ್ನು ನಾವು ಚೇಂಜ್ ಮಾಡಬೇಕು. ಇಟ್ ವಿಲ್ ಕಾಸ್ಟ್ ಅಸ್ ಎ ವೀಕ್ಸ್ ಟೈಮ್. ನೋಡಿ, ಒಂದು ವಾರ ಡಿಲೇ ಆಗುತ್ತೆ. ನೋಡಿ, ಸಮಯ ಅಷ್ಟು ವೇಸ್ಟ್ ಆಯಿತು. ಆ್ಯಂಡ್ ವಿ ಮೇ ನಾಟ್ ಮೇಕ್ ದ ಡೆಡ್ಲೈನ್. ಯಾರಿಗೋ ಏನೋ ಪ್ರಾಮಿಸ್ ಮಾಡಿರ್ತಾರೆ ಕಸ್ಟಮರ್ಗೆ, ಡೆಡ್ಲೈನ್ ಅಂದ್ರೇನು, ಇಷ್ಟರೊಳಗೆ ನಾವು ಅದನ್ನು ಸಪ್ಲೈ ಮಾಡ್ತೀವಿ ಅಂತ, ಅದಾಗಲ್ಲ ಈಗ. ಯಾಕೆ? ಹ್ಯಾಡ್ ಈ ಕಮ್ ದಿಸ್ ಟ್ಯೂಸ್ಡೇ ಫಾರ್ ದ ಮೀಟಿಂಗ್, ವಿ ವುಡ್ ಹ್ಯಾವ್ ಡಿಸ್ಕಸ್ಡ್ ಥಿಂಗ್ಸ್ ವೆರಿ ವೆಲ್. ಸೊ 1 ವೀಕ್ ಟೈಮ್ ವೇಸ್ಟ್ ಆಯಿತು. ನೋಡಿ, ಅದಕ್ಕೆ ಹೇಳೋದು ನಾವು, ಒನ್ ಮೇಜರ್ ರೀಸನ್ why listening is so important is time. ನೋಡಿ, ಇಲ್ಲಿ ಹೇಳ್ತೀವಿ, listening is the most frequent and the most important skill of on the job communication. on the job communication ಅಂದ್ರೆ ಏನು? ಕೆಲಸದಲ್ಲಿ ಇದ್ದು ನಾವು ಸಂವಹನೆ ಮಾಡಬೇಕಲ್ಲ, ಅಂಥ ಸಂದರ್ಭದಲ್ಲಿ ಲಿಸ್ನಿಂಗ್ ಈಸ್ ಮೋಸ್ಟ್ ಫ್ರೀಕ್ವೆಂಟ್, ಹೆಚ್ಚು ನಿರಂತರವಾಗಿ ನಡೆಯುವಂಥದ್ದು, ಫ್ರೀಕ್ವೆಂಟಾಗಿ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್. ಅದು ಬಹುಮುಖ್ಯವಾದ ಕೌಶಲ್ಯ. ಯಾಕೆಂದರೆ ಲಿಸ್ನಿಂಗ್ ಯಾವಾಗಲೂ ಮೋಸ್ಟ್ ಫ್ರೀಕ್ವೆಂಟಾಗಿ ನಿರಂತರವಾಗಿ ನಡೀತಿರುತ್ತೆ ನಾವು ಕೆಲಸ ಮಾಡುವ ಒಂದು ಸಂಸ್ಥೆಯಲ್ಲಿ. ಹಾಗಾಗಿ ನೋಡಿ, ಇಲ್ಲಿ ಹೇಳ್ತಾನೆ, ಪರ್ಸನಲ್ ಅಂತಿದೆ ನೋಡಿ. ಪರ್ಸನಲ್ ಅಲ್ಲ, ಇದು ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಪರ್ಸನಲ್ ಅಂದರೆ ಅರ್ಥ ನೌಕರರು, ಸಿಬ್ಬಂದಿ. ಒಂದು ಕಚೇರಿಯಲ್ಲಿ, ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯನ್ನು ಅಥವಾ ನೌಕರರನ್ನು ನಾವು ಪರ್ಸನಲ್ ಅಂತೀವಿ. PERSONNEL. ಪರ್ಸನಲ್ ವೈಯಕ್ತಿಕವಾಗಿ ಅನ್ನೋದು ಬೇರೆ, PERSONAL. ದಿಸ್ ಇಸ್ ಡಿಫ್ರೆಂಟ್ ಸ್ಪೆಲ್ಲಿಂಗ್. ಸೊ ಪರ್ಸನಲ್ ಅಂದ್ರೇನು? ಸಿಬ್ಬಂದಿ, ನೌಕರರು, ವರ್ಕರ್ಸ್. ಅರ್ಥವಾಗ್ತಿದೆಯಾ? Employees in an organization are called personnel. Personnel at all levels, ಎಲ್ಲ ಹಂತಗಳಲ್ಲಿರುವ ನೌಕರರು. ಯಾವ್ಯಾವ ಹಂತಗಳು? ಇನ್ಕ್ಲೂಡಿಂಗ್ ಟಾಪ್ ಲೆವೆಲ್ ಇರ್ಬೋದು, ಅವರು ವರಿಷ್ಠರು ಇರ್ಬೋದು, ಮಿಡ್ಲ್ ಲೆವೆಲಲ್ಲಿ ಇರ್ಬೋದು, ಆ್ಯಂಡ್ ಲೋಯರ್ ಲೆವೆಲಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ಸ್ ಇರ್ಬೋದು, ಆ್ಯಂಡ್ ಆಲ್ಸೋ ವರ್ಕರ್ಸ್ ಇರ್ಬೋದು. ಈ ವರ್ಕರ್ಸ್ಗೆ ನೋ ಮ್ಯಾನೇಜರಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಇವ್ರಿಗೆ ಯಾವುದೇ ಮ್ಯಾನೇಜ್ ಮಾಡ್ತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರ್ಬೋದು. ಆದರೆ ಇವರೆಲ್ಲರೂ ಕೂಡ ದೇ ಆರ್ ಆಲ್ವೇಸ್ ಎಂಗೇಜ್ಡ್ ಇನ್ ವೇರಿಯಸ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್. ಹಲವು ವಿಧವಾದ ಕಮ್ಯುನಿಕೇಷನ್. ಒಬ್ಬರು ಯಾರೋ ಅವ್ರ ಜೊತೆ ಮಾತಾಡ್ತಿರ್ತಾರೆ, ಇವರು ಕೇಳಿಸ್ಕೊಳ್ಳೇಬೇಕು. ದೇ ಶುಡ್ ಕೀಪ್ ಲಿಸ್ನಿಂಗ್ ಬಿಕಾಸ್ ಸಂಬಡಿ ವುಡ್ ಬಿ ಸ್ಪೀಕಿಂಗ್ ಟು ದೆಮ್. ವೆದರ್ it is top level or middle level or lower level managers or workers with no responsibilities, somebody would be talking to them, so they should keep listening. ಯಾವಾಗ? ಡ್ಯೂರಿಂಗ್ ಎ ಪರ್ಟಿಕ್ಯುಲರ್ ವೀಕ್. ಅರ್ಥವಾಗ್ತಿದೆಯಾ? ಒಂದು ವೀಕಲ್ಲಿ ಇವರೆಲ್ಲರೂ ಒಂದು ವಾರದಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ, ನೋಡಿ, ಇದು ಒಂದು ಉದಾಹರಣೆ. ಅವರು ಯಾವ ರೀತಿ ಸಮಯವನ್ನು ಯಾವುದ್ರ ಮೇಲೆ ಹೆಚ್ಚು ಕಳೀತಾರೆ. ಈ ವರ್ಕರ್ಸು ಟಾಪ್ ಲೆವೆಲ್ ಇರ್ಬೋದು, ಮಿಡ್ ಲೆವೆಲ್ ಇರ್ಬೋದು, ಲೋಯರ್ ಲೆವೆಲ್ ಇರ್ಬೋದು, ಅಥವಾ ಸುಮಾರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆರ್ಡಿನರಿ ವರ್ಕರ್ಸ್ ಇರ್ಬೋದು. ದೀಸ್ ಪೀಪಲ್ ಯೂಶ್ವಲಿ ಸ್ಪೆಂಡ್, ಇವರು
ಒಂದು ವಾರದಲ್ಲಿ ಆ ಕಚೇರಿಯಲ್ಲಿ, ಆ ಸಂಸ್ಥೆಯಲ್ಲಿ ಸ್ಪೆಂಡ್ 32.7% ಆಫ್ ಟೈಮ್. 100% ಟೈಮಲ್ಲಿ ಆ ವಾರದಲ್ಲಿ 32.7% ಆಫ್ ಟೈಮನ್ನು ಲಿಸ್ನಿಂಗ್ ಮೇಲೆ ಕಳೀತಾರಂತೆ. ಹೆಚ್ಚು ಸಮಯ ಇದು 32.7. ನೋಡಿ ನೆಕ್ಸ್ಟ್ ನೋಡಿ 25.8% ಆನ್ ಸ್ಪೀಕಿಂಗ್, ಕಡಿಮೆ ಅಲ್ವಾ. 22.6% ಆನ್ ರೈಟಿಂಗ್ ಆ್ಯಂಡ್ 18.8% ಆನ್ ರೀಡಿಂಗ್. ನೋಡಿ ಎಲ್ಲ ಶೇಕಡಾವಾರ ತಗೊಂಡ್ರೆ ಯಾವುದು ಹೆಚ್ಚಿಗಿದೆ? ಲಿಸನಿಂಗ್ ಟೈಮ್ ಸ್ಪೆಂಟ್ ಆನ್ ಲಿಸನಿಂಗ್ ಅಲ್ವಾ, 32.7% ಇದೆ ಅಂತ. ಅಂದರೆ ಹೆಚ್ಚು ನಾವು ಕೇಳಿಸ್ಕೊಳ್ತಾ ಇದ್ದೀವಿ. ಈ ಆಲಿಸುವುದು ನಿರಂತರವಾಗಿ ನಡೀತಿರುತ್ತಂತೆ ಒಂದು ಸಂಸ್ಥೆಯಲ್ಲಿ. ಹಾಗಾಗಿ ಇದನ್ನು ನಾವು ಅಲ್ಲಗಳಬಾರ್ದು, ಇದನ್ನು ನಾವು ಉದಾಸೀನ ಮಾಡಬಾರ್ದು. ಲಿಸ್ನಿಂಗ್, ಬಿಕಾಸ್ ಲಿಸ್ನಿಂಗ್ ಈಸ್ ಹಾರ್ಡ್ ವರ್ಕ್ ಅಂತೀವಿ ನಾವಲ್ವಾ. ಹೆನ್ಸ್ ಆದ್ದರಿಂದ ನೋಡಿ ಹೆಚ್ಚು ಸಮಯವು 32.7% ಟೈಮನ್ನು ಲಿಸ್ನಿಂಗಿಗೆ ನಾವು ಕೊಡ್ತಾ ಇರೋದ್ರಿಂದ, ಹೆನ್ಸ್ ಆದ್ದರಿಂದ ಲಿಸ್ನಿಂಗ್ ಆದುದರಿಂದ ಲಿಸನಿಂಗ್ ಈಸ್ ವೈಟಲ್. ಲಿಸನಿಂಗ್ ಈಸ್ ವೈಟಲ್ ಟು ಆರ್ಗನೈಸೇಷನ್ಸ್ ಅಲ್ವಾ. ಸೊ ಲಿಸನಿಂಗ್ ಅನ್ನುವುದು ಅಗತ್ಯವಾದಂಥ ಕೌಶಲ್ಯವು. ವೈಟಲ್ ಅಂದ್ರೇನು? ಅಗತ್ಯವಾದಂಥದ್ದು. ಯಾರಿಗೆ? ಟು ಆರ್ಗನೈಸೇಷನ್, ಸಂಸ್ಥೆಗಳಿಗೆ ಲಿಸ್ನಿಂಗೇ ಹೆಚ್ಚು ಪ್ರಮುಖವಾದಂಥದ್ದು. ವೆರಿ ವೈಟಲ್, ಬೆನ್ನೆಲುಬುದು ಲಿಸ್ನಿಂಗ್ ಅನ್ನೋದು. ಯಾಕೆಂದರೆ ಲಿಸ್ನಿಂಗ್ ಇದ್ದರೆ ಆ್ಯಕ್ಟಿವ್ ಲಿಸ್ನಿಂಗ್, ಎಫೆಕ್ಟಿವ್ ಲಿಸ್ನಿಂಗ್, ಕಾಟಾಚಾರದ ಆಲಿಸು, ಕಾಟಾಚಾರದ ಕೇಳಿಸ್ಕೊಳ್ಳೋದಲ್ಲ, ಕಾಟಾಚಾರಕ್ಕೆ ನಾಟಕ ಮಾಡೋದಲ್ಲ. ನೋಡಿ ವಿ ಆಲ್ಸೋ ಫೇಕ್ ಲಿಸ್ನಿಂಗ್ ಅಲ್ವಾ. ಫೇಕ್ ಮಾಡೋದು ಅಂದ್ರೇನು? ನಕಲಿ ಮಾಡ್ತೀವಿ ನಾವು. ಏನೋ ಕೇಳಿಸ್ಕೊಳ್ಳುವ ರೀತಿಯಲ್ಲಿ ಕಣ್ ತಕ್ಕೊಂಡು ಕೂತಿರ್ತೀವಿ, ಆದರೆ ಮನಸ್ಸೆಲ್ಲೋ ಇರುತ್ತೆ. ಸೊ ಒಬ್ಬರು ಹೇಳುವುದನ್ನು ನಮ್ಮ ಕಿವಿಗೆ ಬೀಳುವುದಿಲ್ಲ, ನಮ್ಮ ಮನಸ್ಸನ್ನು ಮುಟ್ಟುವುದಿಲ್ಲ. ಅವಾಗೇನಾಗುತ್ತೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅಪಾರ್ಥಕ್ಕೆ ದಾರಿ ಆಗುತ್ತೆ, ವಿಷಯಗಳು ಮಿಸ್ ಆಗುತ್ತೆ, ತಪ್ಪುಗಳು ಮಾಡ್ತಾ ಹೋಗ್ತೀವಿ. ವಿ ಕೀಪ್ ಮೇಕಿಂಗ್ ಮಿಸ್ಟೇಕ್ಸ್ ಇಫ್ ವಿ ಡೋಂಟ್ ಲಿಸನ್ ಕೇರ್ಫುಲಿ ವಿತ್ ಹಾರ್ಡ್ ವರ್ಕ್. ಓಕೆ, ನೋಡಿ ಲಿಸ್ನಿಂಗ್, ಎಫೆಕ್ಟಿವ್ ಲಿಸ್ನಿಂಗ್ ಕ್ಯಾನ್ ಇಂಪ್ರೂವ್ ಕ್ವಾಲಿಟಿ. ಅದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಮೌಲ್ಯವನ್ನು ಇಂಪ್ರೂವ್ ಮಾಡುತ್ತೆ. ಬೂಸ್ಟ್ ಪ್ರೊಡಕ್ಟಿವಿಟಿ ಅಂತಾರೆ. ಬೂಸ್ಟ್ ಅಂದ್ರೇನು? ಉತ್ತೇಜನೆ ನೀಡುತ್ತೆ. ಏನಕ್ಕೆ ಅಂದರೆ ಪ್ರೊಡಕ್ಟಿವಿಟಿ, ಉತ್ಪಾದಕತೆಗೆ ಉತ್ತೇಜನೆ ನೀಡುತ್ತೆ. ಅರ್ಥವಾಗ್ತಿದೆಯಾ? ನೋಡಿ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಪ್ರೊಡಕ್ಟಿವಿಟಿಯನ್ನು ಬೂಸ್ಟ್ ಮಾಡುತ್ತೆ, ಉತ್ತೇಜಿಸುತ್ತೆ, ಉತ್ತೇಜನ ನೀಡುತ್ತೆ ಉತ್ಪಾದಕತೆಗೆ. ಮತ್ತು ಸೇವ್ ಮನಿ, ಹಣವನ್ನು ನಾವು ಸೇವ್ ಮಾಡ್ಕೋಬೋದು. ಇನ್ನೊಂದು ಪಾಯಿಂಟ್ ಬರೀಬೇಕಾಗಿದೆ, ಟೈಮನ್ನು ಕೂಡ ಸೇವ್ ಮಾಡ್ಕೋಬೋದು ನಾವು ಅಲ್ವಾ. ನೋಡಿ ಇಲ್ಲಿ, ಇಟ್ ಕ್ಯಾನ್ ಇಂಪ್ರೂವ್ ಕ್ವಾಲಿಟಿ, ಬೂಸ್ಟ್ ಪ್ರೊಡಕ್ಟಿವಿಟಿ ಆ್ಯಂಡ್ ಸೇವ್ ಮನಿ ಅಲ್ವಾ ಸ್ನೇಹಿತರೆ. ಸೊ ಗುಡ್ ಲಿಸ್ನಿಂಗ್ ಸ್ಕಿಲ್ಸ್ ಕ್ಯಾನ್ ಪ್ಲೇ ಎ ಮೇಜರ್ ರೋಲ್ ಇನ್ ಕೆರಿಯರ್ ಸಕ್ಸಸ್. ಅರ್ಥ ಆಗ್ತಾ ಇದೆ ನಿಮಗೆ? ಕೆರಿಯರ್ ಅಂದ್ರೇನು? ನಮ್ಮ ವೃತ್ತಿ ಜೀವನ. ನಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಗುಡ್ ಲಿಸ್ನಿಂಗ್ ಸ್ಕಿಲ್ಸು ಬಹಳ ದೊಡ್ಡ ಒಂದು ರೋಲ್, ದೊಡ್ಡ ಒಂದು ಏನು ಒಂದು ಪ್ರಮುಖವಾದ ಒಂದು ಅಂಶವನ್ನು ನಮ್ಮ ಜೀವನದಲ್ಲಿ ತಂದಿಡುತ್ತೆ. ಗುಡ್ ಲಿಸ್ನಿಂಗ್ ಸ್ಕಿಲ್ಸ್ ಕ್ಯಾನ್ ಪ್ಲೇ ಎ ಮೇಜರ್ ರೋಲ್ ಇನ್ ಕೆರಿಯರ್ ಸಕ್ಸಸ್. ಅರ್ಥವಾಗ್ತಾ ಇದೆಯಾ? ಅದಕ್ಕೆ ನೋಡಿ ಹೇಳ್ತಾನೆ ಇಲ್ಲಿ, ಜಾಬ್ ಹಂಟರ್ಸ್. ಜಾಬ್ ಹಂಟರ್ಸ್ ಅಂದರೆ ಯಾರು? ಕೆಲಸಕ್ಕೆ ಅರ್ಜಿ ಹಾಕುವ ಅರ್ಜಿದಾರರು. ಸಕ್ಸೀಡ್, ಯಶಸ್ವಿ ಆಗ್ತಾರೆ ಯಾವಾಗ? ಎಲ್ಲಿ? ಇನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂಸ್. ಜಾಬ್ ಹಂಟರ್ಸ್ ಸಕ್ಸೀಡ್ ಇನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂಸ್. ಜಾಬ್ ಇಂಟರ್ವ್ಯೂಸಲ್ಲಿ ಅವರು ಯಶಸ್ಸನ್ನು ಪಡೀತಾರೆ ಯಾವಾಗ? ಬೈ ಕೀಪಿಂಗ್ ದರ್ ಇಯರ್ಸ್ ಓಪನ್. ಅವರ ಕಿವಿಗಳನ್ನು ಅವರು ತೆರೆದಿಟ್ಕೊಂಡಿರಬೇಕಂತೆ. ಅಂದ್ರೇನು? ಆಲಿಸುವವರಾಗಿರಬೇಕು, ಶ್ರದ್ಧೆಯಿಂದ, ಗಮನ ಕೊಟ್ಟು, ಗಮನವಿಟ್ಟು. ಸೊ ಜಾಬ್ ಹಂಟರ್ಸ್ ಸಕ್ಸೀಡ್ ಇನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂಸ್ ಬೈ ಕೀಪಿಂಗ್ ದೇರ್ ಇಯರ್ಸ್ ಓಪನ್. ದಯವಿಟ್ಟು ಎಲ್ಲರೂ ಇದನ್ನು ಕೇಳಿಸ್ಕೊಳ್ಳಿ. ನೀವು ಪದವೀಧರರಾಗಲಿದ್ದೀರಿ ಇನ್ನೊಂದು ವರ್ಷಕ್ಕೆ, ಇದು 4th ಸೆಮ್ ಅಲ್ವಾ? ಎಲ್ಲರೂ ಕೇಳಿಸ್ಕೋಬೇಕು ಇದನ್ನು. ನಿಮಗೆ ಇಂಟರ್ವ್ಯೂಸಲ್ಲಿ ಕೂಡ ನೀವು
ಯಶಸ್ಸನ್ನು ಗಳಿಸ್ಬೇಕಂದ್ರೆ ಯು ಮಸ್ಟ್ ಬಿ ಗುಡ್ ಲಿಸನರ್ಸ್. ಕ್ಲಾಸ್ ರೂಮಲ್ಲಿ ಟೀಚಿಂಗ್ ಅರ್ಥವಾಗಬೇಕಂದ್ರೆ ಯು ಮಸ್ಟ್ ಬಿ ಗುಡ್ ಲಿಸನರ್ಸ್. ನೆಕ್ಸ್ಟ್ ಪಾಯಿಂಟ್, ಜಸ್ಟ್ ಆಸ್ ಎ ಕಾರ್ಪೆಂಟರ್ ಆರ್ ಶೆಫ್ ಯೂಸಸ್ ಡಿಫ್ರೆಂಟ್ ಟೂಲ್ಸ್ ಟು ಟ್ಯಾಕಲ್ ಎ ಜಾಬ್. ಒಬ್ಬ ಕಾರ್ಪೆಂಟರ್ ಆಗಲಿ ಒಬ್ಬ ಶೆಫ್ ಅಂದ್ರೇನು, ಅಡಿಗೆ ಮಾಡುವವನು, ಅಡಿಗೆ ಭಟ್ಟನಾಗಲಿ, ಕಾರ್ಪೆಂಟರ್ ಆಗಲಿ ಅಥವಾ ಶೆಫ್ ಆಗಲಿ, ಅವ್ರು ಏನು ಮಾಡ್ತಾರೆ, ಅವರ ಒಂದು ಪರಿಕರಗಳನ್ನು ಅಥವಾ ಉಪಕರಣಗಳನ್ನು ಬಳಸ್ಕೋತಾರೆ ಅವರ ಕೆಲಸಕ್ಕಾಗಿ ಅಲ್ವಾ. ಯೂಸಸ್ ಡಿಫ್ರೆಂಟ್ ಟೂಲ್ಸ್ ಅಂದ್ರೇನು, ಉಪಕರಣಗಳನ್ನು, ಟು ಟ್ಯಾಕಲ್ ಎ ಜಾಬ್, ಆತನಿಗೆ ಕೈಗೆ ತೆಗೆದುಕೊಂಡ ಕೆಲಸವನ್ನು ನಿಭಾಯಿಸಲು ಯಾವ ಟೂಲ್ಸನ್ನು ಪಡ್ಕೋತಾನೋ ಹಾಗೆಯೇ ಲಿಸನರ್ಸ್ ಕೂಡ ಕ್ಯಾನ್ ಟೇಕ್ ಅಡ್ವಾಂಟೇಜ್, ಅವರು ಕೂಡ ಲಾಭ ಪಡ್ಕೋಬೋದು ಆಫ್ ಸೆವರಲ್ ಸ್ಕಿಲ್ಸ್. ನೋಡಿ, ಅವರು ಕೂಡ, ಅವ್ರಿಗೆ ಟೂಲ್ಸ್ ಏನು ಲಿಸನರ್ಸ್ಗೆ ಅಂದರೆ ಸೆವರಲ್ ಸ್ಕಿಲ್ಸ್, ಕೌಶಲ್ಯಗಳನ್ನು ಬಳಸ್ಕೋಬೇಕು, ಅದರ ಲಾಭವನ್ನು ಪಡ್ಕೋಬೇಕು. ಫಾರ್ ಲಿಸನಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಮೆಸೇಜಸ್, ಅವರು ಕೇಳಿಸ್ಕೋಬೇಕು ಮತ್ತು ಮೆಸೇಜಸ್ ಅದೇನು, ಒಬ್ಬ ವ್ಯಕ್ತಿ ಮಾತನಾಡ್ತಾ ಇರ್ತಕ್ಕಂಥದ್ದು ಒಂದು ಮೆಸೇಜ್ ಕೊಡ್ತಾ ಇರ್ತಾನೆ, ದಟ್ ಈಸ್ ಕಾಲ್ಡ್ ಕಮ್ಯುನಿಕೇಷನ್ ಅಲ್ವಾ. ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾನೆ ಮಾತಿನ ಮೂಲಕ, ಅದಕ್ಕೆ ಪ್ರತಿಕ್ರಿಯಿಸಬೇಕು, ರೆಸ್ಪಾಂಡ್ ಮಾಡಬೇಕು ಅಂದರೆ ಕೇಳಿಸ್ಕೋಬೇಕು ಚೆನ್ನಾಗಿ. ಎಲ್ಲಿ? ಅಟ್ ವರ್ಕ್, ಕೆಲಸ ಮಾಡುವ ಸ್ಥಳದಲ್ಲಿ. ನೋಡಿ ಹೇಳ್ತಾನೆ, ಜಸ್ಟ್ ಆಸ್ ಎ ಕಾರ್ಪೆಂಟರ್ ಆರ್ ಶೆಫ್ ಯೂಸಸ್ ಡಿಫ್ರೆಂಟ್ ಟೂಲ್ಸ್ ಟು ಟ್ಯಾಕಲ್ ಎ ಜಾಬ್, listeners can take advantage of several skills for listening and responding to messages at work. ಅರ್ಥ ಆಗ್ತೀಯ ಸ್ನೇಹಿತರೆ? ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ, ಆ ಕೌಶಲ್ಯಗಳು ಯಾವುದು, ಯಾವ ರೀತಿ ನಾವು ಈ ಕೌಶಲ್ಯಗಳನ್ನು ಬೆಳೆಸ್ಕೋಬೇಕು ಅನ್ನೋದು ಇಲ್ಲಿ ಪ್ಯಾಸಿವ್ ಲಿಸ್ನಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ, ಅಂದ್ರೇನು ಸೆಕೆಂಡ್ ಪಾರ್ಟಲ್ಲಿ ನಾವು ತೆಗೆದುಕೊಳ್ಳೋಣ. ನೀವು ಫಸ್ಟ್ ಈ ಇಂಪಾರ್ಟೆನ್ಸ್ ಆಫ್ ಲಿಸನಿಂಗ್ ಸ್ಕಿಲ್ಸ್ ಬಗ್ಗೆ ಒಂದು ಸಾರಿ ನೋಡ್ಕೊಂಡು ಸಿದ್ಧರಾಗಿಬಿಟ್ರೆ ನನ್ನ ಸೆಕೆಂಡ್ ಪಾರ್ಟ್ನ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ, ಆ ಕೌಶಲ್ಯಗಳ ಬಗ್ಗೆ. ಅರ್ಥ ಆಯ್ತಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಪ್ಲೀಸ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಯು ನೋ ಮೈ ನಂಬರ್ 7353924362. ದಯವಿಟ್ಟು ಕಾಲ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು. ಬಾಯ್.